ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಈಶಾನ್ಯ ದಿಕ್ಕಿನಲ್ಲಿ ಅಡುಗೆ ಮನೆ ಇದ್ದರೆ ಯಾವ ತೊಂದರೆಗಳು ಮನೆಗೆ ಬರುತ್ತೆ? ಈಶಾನ್ಯ ದಿಕ್ಕಿಗೆ ವೀಕ್ಷಕರೇ ಅಡುಗೆ ಮನೆ ಇರಬಾರದು. ಅಲ್ಲಿ ನಾವು ಬೆಂಕಿಯನ್ನು ಇಟ್ಟುಬಿಟ್ಟು ಅಲ್ಲಿ ಒಲೆ ಇಟ್ಟು ಬೆಂಕಿ ಕಾಯಿಸಿ ಅಡುಗೆ ಮಾಡೋದು, ಆ ಥರದ ವೈರುಧ್ಯ ಅಪೋಸಿಟ್ ಮಾಡಿಬಿಟ್ರೆ ಆಗ ಏನಾಗುತ್ತೆ ಅಂದರೆ ಫಸ್ಟ್ ಹೊಡೆತ ಬೀಳುವಂಥದ್ದು ಹಣಕಾಸಿಗೆ. ಗಂಡಸರಿಗೆ ನೌಕರಿಯಲ್ಲಿ ನಷ್ಟ ಆಗುತ್ತೆ, ಕೆಲಸ ಕಳ್ಕೊಂಡ್ಬಿಡ್ತಾರೆ. ಯಾರ ಮನೆಯಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಅಡುಗೆ ಮನೆ ಇದೆ ಆ ಅಡುಗೆ ಮನೆಯ ಬಣ್ಣವನ್ನು ಮೈಲ್ಡಾಗಿ ಇಟ್ಕೊಳ್ಳಿ. ಅಕ್ಯುರೇಟ್ ಆದಂಥ ವಾಸ್ತು ಪರಿಹಾರವನ್ನು ನಿಮ್ಮ ಮನೆಗೆ ಬಂದು ನೋಡಿ ಕೊಡ್ತೀನಿ, ಆಯಿತಾ? ಏನು ಚಿಂತೆ ಪಟ್ಟುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಆದರೆ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಓಂ ಕುಬೇರಾಯ ನಮಃ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕ ಬಂಧುಗಳಿಗೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ವಾಸ್ತು ವಿಶೇಷ ಸಂಚಿಕೆ ಮೊದಲನೆಯ ಭಾಗವನ್ನು ನೋಡಿ ನೀವು ತುಂಬ ಖುಷಿಪಟ್ಟಿದ್ದೀರಿ, ಹೆಮ್ಮೆಯಿಂದ ಸಾಕಷ್ಟು ಕಮೆಂಟ್ಸ್ಗಳನ್ನು ಮಾಡಿದ್ದೀರಿ. ಹೌದು ವೀಕ್ಷಕರೇ, ವಾಸ್ತು ವಿಶೇಷ ಕಾರ್ಯಕ್ರಮದಲ್ಲಿ ನಾನು ಮೊದಲನೆಯ ಸಂಚಿಕೆಯಲ್ಲಿ ಈಶಾನ್ಯ ದಿಕ್ಕಿನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೆ. ಈಶಾನ್ಯ ದಿಕ್ಕು, ಅದರ ವಿಶೇಷತೆ, ಆ ಈಶಾನ್ಯ ದಿಕ್ಕಿನಿಂದ ಮನೆಗೆ ಯಾವ ರೀತಿ ಲಾಭ ಆಗುತ್ತೆ, ಅದನ್ನು ಸರಿಯಾದ ವಾಸ್ತುಕ್ರಮ ಅನುಸರಿಸಿದರೆ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಏನಾದರೂ ವಾಸ್ತು ಡಿಫೆಕ್ಟ್ಸ್ ಇದ್ದರೆ ಯಾವ ತೊಂದರೆ ಆಗ್ತಾ ಇತ್ತು ಆಗುತ್ತೆ ಅನ್ನೋದರ ಬಗ್ಗೆ ನಾನು ಚರ್ಚೆ ಕೂಡ ಮಾಡಿದ್ದೆ. ಇವತ್ತಿನ ಈ ವಿಶೇಷ ಪಾಡ್ಕಾಸ್ಟ್ನಲ್ಲಿ ಈಶಾನ್ಯ ದಿಕ್ಕಿನ, ಹೌದು ನೀವು ಆಲ್ರೆಡಿ ಥಂಬ್ನೇಲ್ ನೋಡ್ಬಿಟ್ಟಿದ್ದೀರಾ, ವಿಷಯ ನಿಮಗೆ ಗೊತ್ತಾಗಿದೆ. ಈಶಾನ್ಯ ದಿಕ್ಕಿನಲ್ಲಿ ಅಡುಗೆ ಮನೆ ಇದ್ದರೆ ಯಾವ ತೊಂದರೆಗಳು ಮನೆಗೆ ಬರುತ್ತೆ ಅನ್ನುವುದು ಇವತ್ತಿನ ಸಂಚಿಕೆಯ ವಿಶೇಷ. ಹೌದು, ನಾನು ಹಿಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈಶಾನ್ಯ ದಿಕ್ಕಿಗೆ ಅಧಿಪತಿ ಯಾರು, ಅದರ ಒಂದು ಲಾಭಗಳೇನು, ಹಾಗೆ ಡಿಫೆಕ್ಟ್ ಇದ್ದರೆ ನಷ್ಟಗಳೇನು ಅನ್ನೋದನ್ನು ಕೂಡ ಹೇಳಿದ್ದೀನಿ. ಅದರ ಮುಂದುವರಿದ ಭಾಗದಲ್ಲಿ ಇವತ್ತು ರಿಯಲಿಸ್ಟಿಕ್ ಆಗಿ ನಾನು ಟಾಪಿಕನ್ನು ತಗೊಂಡು ಬಂದಿದ್ದೀನಿ. ಅದೇನಪ್ಪ ಅಂತಂದರೆ, ಮತ್ತೆ ನಾನು ಪುನರುಚ್ಚಾರ ಮಾಡಿ ಹೇಳ್ತಾ ಇದ್ದೀನಿ, ಈಶಾನ್ಯ ದಿಕ್ಕಿಗೆ ವೀಕ್ಷಕರೇ ಅಡುಗೆ ಮನೆ ಇರಬಾರದು ಅಂತ ವಾಸ್ತುಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಈಶಾನ್ಯ ನೀರನ್ನು ಪ್ರತಿನಿಧಿಸುವಂತಹ ಒಂದು ದಿಕ್ಕು. ನೀರು ಅಂದರೆ ಹಣ, ಎನರ್ಜಿ, ಒಂದು ಫೋರ್ಸ್. ಹಾಗಾಗಿ ಅಲ್ಲಿ ನಾವು ಬೆಂಕಿಯನ್ನು ಇಟ್ಟುಬಿಟ್ಟು ಅಲ್ಲಿ ಒಲೆ ಇಟ್ಟು ಬೆಂಕಿ ಕಾಯಿಸಿ ಅಡುಗೆ ಮಾಡೋದು, ಆ ಥರದ ವೈರುಧ್ಯ ಅಪೋಸಿಟ್ ಮಾಡಿಬಿಟ್ರೆ ಆಗ ಏನಾಗುತ್ತೆ ಅಂದರೆ ಫಸ್ಟ್ ಹೊಡೆತ ಬೀಳುವಂಥದ್ದು ಹಣಕಾಸಿಗೆ, ಹಾಗೆ ಮನೆಯ ಸದಸ್ಯರ ಆರೋಗ್ಯಕ್ಕೆ, ಏಳಿಗೆ, ಅಭಿವೃದ್ಧಿ ಕುಂಠಿತ ಆಗುತ್ತೆ. ಇದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುವಂಥ ವಿಷಯ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಮನೆಯ ಈಶಾನ್ಯ ದಿಕ್ಕಿಗೆ ಏನಾದರೂ ಅಡುಗೆ ಮನೆ ಬಂದಿದೆಯಾ ನೋಡ್ಕೊಳ್ಳಿ. ಈಶಾನ್ಯ ದಿಕ್ಕು ಯಾವುದು ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ನಿಮಗೆ ಗ್ರಾಫಿಕ್ಸಲ್ಲಿ ಕೂಡ ಬರುತ್ತೆ, ನೋಡಬಹುದು ವೀಕ್ಷಕರೇ. ಇದನ್ನು ಪೂರ್ವ ದಿಕ್ಕು, ಸೂರ್ಯ ಹುಟ್ಟುವ ದಿಕ್ಕು, ಇದು ಉತ್ತರ ದಿಕ್ಕು. ಪೂರ್ವ ಮತ್ತು ಉತ್ತರ ದಿಕ್ಕಿನ ನಡುವೆ ಇರುವಂಥದ್ದೇ ಈಶಾನ್ಯ, ನಾರ್ತ್ ಈಸ್ಟ್ ದಿಕ್ಕು ಅಂತ ಹೇಳ್ತೀವಿ. ಇಲ್ಲಿ ಅಡುಗೆ ಮನೆ ಬರಬಾರದು. ಅಡುಗೆ ಮನೆ ಎಲ್ಲಿ ಬರಬೇಕು? ಇಲ್ಲಿ ಬರಬೇಕು. ಪೂರ್ವ ಮತ್ತು ದಕ್ಷಿಣದ ಮಧ್ಯೆ ಇರುವಂತಹ ಆಗ್ನೇಯ ದಿಕ್ಕಿಗೆ ಅಡುಗೆ ಮನೆ ಬರಬೇಕು. ನೈಋತ್ಯ ದಿಕ್ಕು, ಮನೆ ಯಜಮಾನ ಮಲಗುವಂತಹ ದಿಕ್ಕು. ಇದು ನೋಡಿ, ಇಲ್ಲಿ ವಾಯುವ್ಯ ದಿಕ್ಕು, ಇದ್ರ ಬಗ್ಗೆ ಎಲ್ಲ ಹೇಳ್ತಾ ಹೋಗ್ತೀನಿ, ನಾರ್ತ್ ಎಲ್ಲ ಹೇಳ್ತಾ ಹೋಗ್ತೀನಿ. ಈಗ ಮೇಜರ್ ಆಗಿ ನಿಮ್ಮ ಅಡುಗೆ ಮನೆ ಈ ದಿಕ್ಕು ಅಂದರೆ ಪೂರ್ವ ಮತ್ತು ದಕ್ಷಿಣದ ದಿಕ್ಕಿನ ನಡುವೆ ಸೌತ್ ಈಸ್ಟ್, ಆಗ್ನೇಯ ದಿಕ್ಕಿಗೆ ಬರಬೇಕು. ಅದು ಅಪ್ಪಿ ತಪ್ಪಿ ಏನಾದರೂ ಈಶಾನ್ಯ ದಿಕ್ಕು, ನಾರ್ತ್ ಈಸ್ಟಿಗೆ ಬಂದುಬಿಟ್ರೆ ಜೀವನದಲ್ಲಿ ಭಯಂಕರ ಕಷ್ಟಗಳನ್ನು ತಂದೊಡ್ಬಿಡುತ್ತೆ ಅಂತ ವಾಸ್ತುಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಹಾಗಾದರೆ ಯಾವ ಕಷ್ಟಗಳು ಬರುತ್ತೆ ಅನ್ನೋದನ್ನು ನೋಡಲಿಕ್ಕಾಗಿ ಈಶಾನ್ಯದಲ್ಲಿ ಅಡುಗೆ ಮನೆ ಇದ್ದರೆ ನಿಮ್ಮ ಸ್ಕ್ರೀನ್ ಮೇಲೆ ಬುಲೆಟ್ ಪಾಯಿಂಟಲ್ಲಿ ಬರ್ತಾ ಇದೆ ನೋಡಿ, ಹಣ ನಷ್ಟ, ಎಷ್ಟೇ ದುಡಿದರೂ ಹಣ ಕೈಯಲ್ಲಿ ನಿಲ್ಲೋದಿಲ್ಲ,
ಸಾಕಷ್ಟು ಹಣ ದುಡಿತೀರಾ, ಸಾಕಷ್ಟು ಹಣ ಬರುತ್ತೆ, ಬಟ್ ಹಿಂಗೆ ಬರುತ್ತೆ ಹಂಗೆ ಹೋಗುತ್ತೆ. ಅದೇ ರೀತಿ ಗಂಡಸರಿಗೆ ನೌಕರಿಯಲ್ಲಿ ನಷ್ಟ ಆಗುತ್ತೆ, ಕೆಲಸ ಕಳ್ಕೊಂಡ್ಬಿಡ್ತಾರೆ, ವ್ಯಾಪಾರಸ್ಥರಾಗಿದ್ದರೆ ನಷ್ಟ. ಒಂದು ರೀತಿ ನೋಡಿ, ಮೇಜರಾಗಿ ಈ ಈಶಾನ್ಯ ದಿಕ್ಕಿನಲ್ಲಿ ಅಡುಗೆ ಮನೆ ಬಂತು ಅಂತಂದರೆ ವಾಸ್ತುಶಾಸ್ತ್ರದಲ್ಲಿ ಎಷ್ಟು ನಿಖರವಾಗಿ ಹೇಳಿದ್ದಾರೆ ಅಂದರೆ ಅಪ್ರಯೋಜಕರಾಗ್ಬಿಡ್ತೀವಿ ಅಂತ ಹೇಳಿ. ಅಂದರೆ ನಿಮ್ಮಲ್ಲಿ ಎಲ್ಲ ಟ್ಯಾಲೆಂಟ್ ಇರುತ್ತೆ, ನಿಮ್ಮಲ್ಲಿ ಸಾಕಷ್ಟು ಓದ್ಕೊಂಡಿರ್ತೀರಾ, ನೀವು ಫಿಸಿಕಲಿ ಫಿಟ್ ಆಗಿರ್ತೀರಾ, ಎಷ್ಟು ಒಂದು ಅದ್ಭುತವಾದಂಥ ಟ್ಯಾಲೆಂಟ್ ಇದ್ರೂ ಈಶಾನ್ಯ ದಿಕ್ಕಿನಲ್ಲಿ ಅಡುಗೆ ಮನೆ ಬಂದುಬಿಟ್ರೆ ಅಪ್ರಯೋಜಕ, ಅಂದರೆ ವೇಸ್ಟ್ ಮಾಡಿಬಿಡುತ್ತೆ ನಮ್ಮನ್ನು. ನಾವು ಏನು ಮಾಡೋಕ್ಕೂ ಬಿಡಲ್ಲ, ಟ್ಯಾಲೆಂಟ್ ಇದ್ದರೂ ಪ್ರಯೋಜನ ಇಲ್ಲ. ಅದೇ ರೀತಿ ದರಿದ್ರರಾಗಬಹುದು, ಬಡತನ ಬರಬಹುದು, ಸಂತಾನ ಪ್ರಾಪ್ತಿ ಆಗದೇ ಇರಬಹುದು. ವಿಶೇಷವಾಗಿ ಕೆಲವೊಬ್ರು ಗಂಡ ಸಂತಾನ ಬೇಕು ಅಂಥೇಳಿ ಹಂಬಲಿಸ್ತಾ ಇರ್ತಾರೆ, ಅಂಥವ್ರಿಗೂ ಕೂಡ ಅದು ಎಫೆಕ್ಟ್ ಕೊಡುತ್ತೆ. ಆಮೇಲೆ ಈಶಾನ್ಯ ದಿಕ್ಕಿನಲ್ಲಿ ಅಡುಗೆ ಮನೆ ಮಾಡ್ಕೊಳ್ಳೋದ್ರಿಂದ ನಮ್ಮ ಕಾಲ ಮೇಲೆ ನಾವೇ ಕಲ್ಲು ಹಾಕ್ಕೊಂಡಂತೆ, ನಮ್ಮ ಏಳಿಗೆಗೆ ನಾವೇ ಕಲ್ಲು ಹಾಕ್ಕೊಂಡಂತೆ ಅನ್ನೋದರ ಉಲ್ಲೇಖ ವಾಸ್ತುಶಾಸ್ತ್ರದಲ್ಲಿ ಸಿಗುತ್ತೆ ವೀಕ್ಷಕರೇ. ಇದರ ಮೇಲೆ ಇನ್ನಷ್ಟು ಬೆಳಕು ಚೆಲ್ಲುವಂಥ ಪ್ರಯತ್ನವನ್ನು ನಾನು ಮುಂದಿನ ಒಂದು ಭಾಗದಲ್ಲಿ ಮಾಡ್ತೀನಿ. ಬನ್ನಿ ವೀಕ್ಷಕರೇ, ನೋಡ್ಕೊಂಡು ಬರೋಣ. ವೀಕ್ಷಕರೇ, ಈಗ ನಿಮ್ಮಲ್ಲೂ ಕೂಡ ಒಂದು ಚಿಂತೆ ಸ್ಟಾರ್ಟ್ ಆಗಿರ್ಬೋದು. ಅದೇನಪ್ಪ ಅಂತಂದರೆ, ಹೌದಲ್ಲ, ನಮ್ಮ ಮನೆಯಲ್ಲೂ ಕೂಡ ವಾಸ್ತು ನಾನು ಪರಿಶೀಲನೆ ಮಾಡಿಕೊಂಡೆ, ಈಶಾನ್ಯ ದಿಕ್ಕಿಗೆ ನಾನು ಅಡುಗೆ ಮನೆ ಕಟ್ಬಿಟ್ಟಿದ್ದೀನಿ, ಏನು ಮಾಡಬೇಕು? ಏನೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇದೆ, ಆ ನಂಬರಿಗೆ ಸುಧೀಂದ್ರ ದೇಶಪಾಂಡೆ ಗುರೂಜಿ ಅಂದರೆ ನಾನು ನಿಮ್ಮ ಮನೆಗೆ ವಾಸ್ತು ಪರಿಶೀಲನೆಗೆ ಬರಬೇಕು ಅಂತ ಹೇಳಿ ರಿಕ್ವೆಸ್ಟ್ ಹಾಕಿ ನಾನು ನಿಮ್ಮ ಮನೆಗೆ ಬರ್ತೀನಿ. ನೀವು ಈಶಾನ್ಯ ದಿಕ್ಕಿಗೆ ಅಡುಗೆ ಮನೆ ಕಟ್ಟಿದ್ರೂ ಕೂಡ ಈಗ ಅದನ್ನು ಕೆಡೋದು ಬೇಡ, ಒಡೆಯೋದು ಬೇಡ, ಆಲ್ಟ್ರೇಷನ್ ಏನು ಮಾಡ್ಕೋಬೇಡಿ. ಅದಕ್ಕೆ ನಾನು ನಿಖರವಾದಂತಹ ಅಕ್ಯುರೇಟ್ ಆದಂಥ ವಾಸ್ತು ಪರಿಹಾರವನ್ನು ನಿಮ್ಮ ಮನೆಗೆ ಬಂದು ನೋಡಿ ಕೊಡ್ತೀನಿ, ಆಯಿತಾ? ಏನು ಚಿಂತೆ ಪಟ್ಟುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಆದರೆ ನಿಮಗೆ ಈಗ ತಾತ್ಕಾಲಿಕ ನಾನು ಅಲ್ಲಿಗೆ ಬಂದು ನೋಡಿ ಪರಿಹಾರ ಕೊಡುವವರೆಗೂ ಕೂಡ ಕೆಲವೊಂದು ಸಿಂಪಲ್ ರೆಮಿಡೀಸ್ಗಳನ್ನು ಮಾಡ್ಕೊಳ್ಳಿ. ಆದರೆ ಅವುಗಳು ಶಾಶ್ವತ ಪರಿಹಾರ ಅಂತ ಹೇಳಲಿಕ್ಕಾಗಲ್ಲ. ಯಾಕೆಂದರೆ ಅದನ್ನು ಒಂದು ಶಾಶ್ವತ ಪರಿಹಾರ ನಾವು ಮಾಡಿಕೊಡ್ತೀವಿ ವಾಸ್ತು ತಜ್ಞರು. ಅಲ್ಲಿಯವರೆಗೂ ಕೂಡ ನೀವು ಒಂದು ಟೆಂಪರವರಿ ಸಜೆಷನ್ಸ್ಗಳನ್ನು ತಗೋಬೋದು. ಅವುಗಳಲ್ಲಿ ಏನಪ್ಪ ಅಂತಂದರೆ, ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಈಶಾನ್ಯ ದಿಕ್ಕಿಗೆ ಏನಾದರೂ ಅಡುಗೆ ಮನೆ ಇತ್ತು ಅಂತಂದರೆ, ನಿಮ್ಮ ಸ್ಟವ್ ಇರುತ್ತಲ್ಲ, ಗ್ಯಾಸ್ ಸ್ಟವ್ ಪ್ಲೇಸ್ಮೆಂಟನ್ನು ಏನು ಮಾಡ್ಕೋಬೇಕು, ಆ ಅಡುಗೆ ಮನೆಯ ಸೌತ್ ಈಸ್ಟ್ ಕಾರ್ನರ್ಗೆ ಮಾಡ್ಕೋಬೇಕು. ಅಂದರೆ ಅಡುಗೆ ಮನೆಯ ನೋಡಿ ನಾನು ತೋರಿಸ್ತೀನಿ. ಅಡುಗೆ ಮನೆ ನಿಮ್ಮ ಈಶಾನ್ಯ ದಿಕ್ಕಿಗೆ ಅಡುಗೆ ಮನೆ ಇತ್ತು ಅಂತಂದರೆ ಅದರ ಸೌತ್ ಈಸ್ಟ್ ಕಾರ್ನರ್ ಎಲ್ಲಿಗೆ ಬರುತ್ತೆ? ಈ ಕಡೆಗೆ ಬರುತ್ತೆ. ಈ ಕಡೆಗೆ ಮಾಡ್ಕೋಬೋದು. ಇಲ್ಲೂ ನೀವು ಒಂದು ರೂಮಿನ ಒಂದು ಚೌಕಾಕೃತಿಯನ್ನು ತಗೊಂಡು ಇದರಲ್ಲೂ ಕೂಡ ನೀವೇನು ಮಾಡಬೇಕು ಅಂದರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಈ ರೀತಿ ಕೌಂಟ್ ಮಾಡ್ಕೊಳ್ಳಿ. ಕೌಂಟ್ ಮಾಡಿಕೊಂಡಾಗ ಈ ದಿಕ್ಕಿಗೆ ನಿಮಗೆ ಸೌತ್ ಈಸ್ಟ್ ಕಾರ್ನರ್ ಬರುತ್ತೆ. ಸ್ಟವ್ ಇಲ್ಲಿ ಇಟ್ಕೊಳ್ಳಿ, ಅದನ್ನು ಮಾಡ್ಕೋಬೇಕು. ಮತ್ತು ವಾಟರ್ ಮತ್ತು ಸಿಂಕ್ ಪ್ಲೇಸ್ಮೆಂಟ್ ಏನಿರುತ್ತಲ್ಲ ಅದ್ರದ್ದು ಕೂಡ ನೀವು ಅಗ್ನಿ ಮತ್ತು ನೀರನ್ನು ಜೋಡಿಸಿ ಇಡಬೇಡಿ, ಇದು ಕೂಡ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದೇ ರೀತಿ ಅಲ್ಲಿ ಇಂಟೀರಿಯರ್ ವಾಲ್ ಕಲರ್ ಏನಿರುತ್ತೆ ನೋಡಿ, ಮೈಲ್ಡ್ ಬಣ್ಣಗಳಿರಬೇಕು. ಡಾರ್ಕ್ ಹಸಿರು ಬಣ್ಣ, ಡಾರ್ಕ್ ಕೆಂಪು, ನೀಲಿ ಈ ಥರದ ಒಂದು ಬಣ್ಣವನ್ನು ಈಶಾನ್ಯ ದಿಕ್ಕಿನ ಅಡುಗೆ ಮನೆಯಲ್ಲಿರುವಂಥ ಕೋಣೆಗೆ ನೀವು ಹಚ್ಚಿಬಿಟ್ರೆ ಇನ್ನೂ ಭಯಂಕರ ತೊಂದರೆಗಳು ಬರೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ಯಾರ ಮನೆಯಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಅಡುಗೆ ಮನೆ ಇದೆ ಆ ಅಡುಗೆ ಮನೆಯ ಬಣ್ಣವನ್ನು ಮೈಲ್ಡಾಗಿ ಇಟ್ಕೊಳ್ಳಿ, ಆ ಥರ ಮಾಡ್ಕೊಳ್ಳಿ. ಆಮೇಲೆ ಅಲ್ಲಿ ಮೆಡಿಸಿನ್ಗಳನ್ನು ಇಡಕ್ಕೆ ಹೋಗಬೇಡಿ, ಮತ್ತಷ್ಟು ಅಗ್ರೆಸಿವ್ ಆಗಿ ಹೆಲ್ತ್ ಇಶ್ಯೂಸ್ ಬರುತ್ತೆ ಮೆಡಿಸಿನ್ ಇಟ್ಟರೆ. ಆಮೇಲೆ ಹಣವನ್ನು ಕೂಡ ಅಲ್ಲಿ ಇಡಕ್ಕೆ ಹೋಗಬೇಡಿ. ಯಾರ ಮನೆಯಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಅಡುಗೆ ಮನೆ ಇದೆಯೋ ಅಪ್ಪಿ ತಪ್ಪಿ ನಾವು ಅಕ್ಕಿ ಡಬ್ಬದಲ್ಲಿ ಕಾಯಿನ್ ಇಡ್ತೀವಿ, ನೋಟ್ ಇಡ್ತೀವಿ ಅಂದರೆ ಹಣಕಾಸಿನ ಸಾಕಷ್ಟು ಸಮಸ್ಯೆಗಳು ಕಾಡ್ತಾ ಹೋಗುತ್ತೆ. ಹಾಗಾಗಿ ಇನ್ನೂ ಇದರ ಬಗ್ಗೆ ಸಾಕಷ್ಟು ವಿಷಯ ಚಿಂತನೆಗಳಿದೆ. ಕರೆಸ್ಕೊಳ್ಳಿ, ನಾನು ಬರ್ತೀನಿ ನಿಮ್ಮ ಮನೆಗೆ, ನೇರವಾಗಿ ನೋಡ್ತೀನಿ. ಕೆಡೋದು ಬೇಡ, ಕಟ್ಟೋದು ಬೇಡ, ಆಲ್ಟ್ರೇಷನ್ ಮಾಡೋದೇ ಬೇಡ. ಸಿಂಪಲ್ಲಾಗಿ ನಾನು ನೇರವಾಗಿ ನಿಮ್ಮ ಮನೆಗೆ ಬರ್ತೀನಿ. ನಿಮ್ಮ ಈಶಾನ್ಯ ದಿಕ್ಕಿನಲ್ಲಿ ಅಡುಗೆ ಮನೆ ಕಟ್ಟಿದ್ರೆ ಅದನ್ನು ಪರಿಶೀಲನೆ ಮಾಡ್ತೀನಿ. ಅಲ್ಲಿ ವೈಬ್ರೇಷನ್ಸ್ ಚೆಕ್ ಮಾಡಿಬಿಟ್ಟು ಯಾವುದನ್ನು ಕೆಡವದೆ ಕಟ್ಟದೆ
ಮತ್ತು ಆಲ್ಟ್ರೇಷನ್ ಮಾಡದೆ ಸಿಂಪಲ್ಲಾಗಿ ಒಂದು ವಸ್ತು ಸಜೆಸ್ಟ್ ಮಾಡ್ತೀನಿ, ಅದನ್ನು ಇಡಿ, ನಿಮಗೆ ಶಾಶ್ವತವಾಗಿ ಪರಿಹಾರ ಸಿಗುತ್ತೆ. ಈಗ ಏನು ಕಷ್ಟ ನಷ್ಟ ಅನುಭವಿಸ್ತಾ ಇದ್ದೀರಿ, ಒಂದು ದಾಂಪತ್ಯದಲ್ಲಿರ್ಬೋದು, ಒಂದು ಹಣಕಾಸು ಕೈಯಲ್ಲಿ ನಿಲ್ಲದೇ ಇರಬಹುದು, ಅಥವಾ ಎಜುಕೇಷನಲ್ಲಿ ಪ್ರಾಬ್ಲಮ್ ಇರ್ಬೋದು, ಮದುವೆ ಸೆಟ್ ಆಗದೇ ಇರಬಹುದು, ಸಾಕಷ್ಟು ಹಿಂಸೆ ಅನುಭವಿಸ್ತಾ ಇರ್ತೀರಿ. ಯಾರ ಮನೆಯಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಅಡುಗೆ ಮನೆ ಇದೆ ಅವರು ಕಷ್ಟ ಅವರೇ ಒಂಥರ ಹೇಳಂಗಿಲ್ಲ ಬಿಡಂಗಿಲ್ಲ, ಕಷ್ಟ ಹೇಳ್ತಿರೋದು, ಅಷ್ಟು ನೋವು ಅನುಭವಿಸ್ತಾ ಇರ್ತೀರಾ. ಅದಕ್ಕೆಲ್ಲ ಮುಕ್ತಿ ಹಾಡುವಂಥ ಸಮಯ ಬಂದಿದೆ. ಸ್ಕ್ರೀನ್ ಮೇಲೆ ಹೋಗ್ತಾ ಇರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸುಧೀಂದ್ರ ದೇಶಪಾಂಡೆ ಗುರೂಜಿ ನಿಮ್ಮ ಮನೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡಿ, ನಮ್ಮ ತಂಡ ಅದನ್ನು ಅಬ್ಲೈಜ್ ಮಾಡಿ ನಿಮಗೆ ರಿಪ್ಲೈ ಮಾಡುತ್ತೆ. ಬರ್ತೀನಿ, ಚೆಕ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಈ ಸಂಚಿಕೆಯನ್ನು ನಿಮ್ಮ ಬಳಿ ಇಟ್ಕೊಳ್ಳಾರ್ದೆ ಎಲ್ಲರಿಗೂ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಷಯ ವಾಸ್ತುವಿನ ಜ್ಞಾನದ ಬಗ್ಗೆ ಅರಿವು ಮೂಡಲಿ ಅಂತ ಹೇಳಿ ಮತ್ತೆ ಮುಂದಿನ ಪಾಡ್ಕಾಸ್ಟ್ನಲ್ಲಿ ನಿಮ್ಮ ಮುಂದೆ ಹಾಜರಾಗ್ತೀನಿ. ನಮಸ್ಕಾರ ವೀಕ್ಷಕರೇ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.